ಅಂದರೆ ಆಶಾ ಕಾರ್ಯಕರ್ತೆಯರು ಒಂದು 2 ಗಂಟೆ ಟೈಮು ನಿಮ್ಮ ಮನೆ ಹತ್ರದಲ್ಲಿ ಮಾಡಿ ಕೆಲಸನ ಅಂತ ಹೇಳಿದರು. ಆ 2 ಗಂಟೆ ಟೈಮ್ ಹೋಗ್ಬಿಟ್ಟು ಈಗ ಇಡೀ ದಿನ ಮಾಡೋ ರೀತಿ ಆಗಿದೆ. ಮಾಡೋ ಕೆಲಸಕ್ಕೆ ನಮಗೆ ಕೊಡ್ತಾ ಇರೋ ಗೌರವಧನ ಸಾಲಲ್ಲ. ಸರ್ಕಾರದಿಂದನೇ ಹಣ ಬಂದ್ರೂ ಕೂಡ ನಮಗೆ ಗೌರ್ಮೆಂಟ್ ಕೆಲಸ ಅಂತ ಯಾರು ಹೇಳಲ್ಲ. ಅದನ್ನು ಒಂದು ಗಂಟಾಗಿ ಕೊಡಲ್ಲ. ಎರಡು ಸಲ ಬ್ಯಾಚ್ ಮಾಡಿ ಹಾಕ್ತಾರೆ. ಒಂದು ಸಲ 5,000 ಕೊಟ್ಟರೆ ಇನ್ನೊಂದು ಸಲ 2,500 1,000 ಹಿಂಗೆ ಹಾಕ್ತಾರೆ. ಕೊನೆಗೆ ಆಮೇಲೆ ಎಲ್ಲ ಮೊಬೈಲಲ್ಲೇ ಸ್ಮಾರ್ಟ್ ವರ್ಕ್ ಮಾಡಿ ಅಂತ ಮೊಬೈಲ್ಗೆ ಕರೆನ್ಸಿ ಹಾಕ್ಸಲ್ಲ, ಏನಿಲ್ಲ. ಕ್ಯಾಮ್ರಾ ಸೆಟ್ ಮೊಬೈಲ್ಗಳೇ ಬೇಕು ಅದಕ್ಕೆ. ಆಮೇಲೆ ನಾವು ಏನು ಕೆಲಸ ಮಾಡ್ತೀವಿ ಅದನ್ನ ಫೋಟೋ ಅಪ್ಡೇಟ್ ಮಾಡಬೇಕು. ಬುಕ್ಸ್ಗಳಾಗಿರ್ಬೋದು, ಪ್ರತಿಯೊಂದು ನಮಗೂ ಬ್ಯಾಗು, ಬುಕ್ಕು, ಅನೇಕ ಸಾಮಗ್ರಿಗಳ ಅವಶ್ಯಕತೆ ಇದೆ. ಆಮೇಲೆ ಆಶಾ ಕಾರ್ಯಕರ್ತೆಯರಿಗೆ ನಮಗೆ ಹಲವಾರು ತರಬೇತಿಗಳನ್ನ ಕೊಟ್ಟು ತಗೊಂಡಿರೋಂಥದ್ದು. ಅದು ಏಕಾಏಕಿ ತೆಗೆದಾಕ್ಬಿಟ್ಟು ಯಾರನ್ನೂ ಅದನ್ನು ತಗೊಳಕ್ಕಾಗೋದಿಲ್ಲ ಅಂತ ನಮಗೆ ಸಮಾಧಾನ ತಂದಿದೆ. ಆದರೆ ನಾವು ಒಂದು 10-16 ಒಂದು ಬೇಡಿಕೆಗಳನ್ನ ಇಟ್ಟಿದ್ವಿ. ಅದರಲ್ಲಿ ಸ್ವಲ್ಪ ಮಟ್ಟಿಗಾದ್ರೂ ಒಂದು ಬೇಡಿಕೆ ಈಡೇರಿಸ್ತೀವಿ ಅಂತ ಒಂದು ಭರವಸೆನ ಕೊಟ್ಟಿದ್ದಾರೆ. ಅದರಲ್ಲಿ ಸದ್ಯಕ್ಕೆ ನಮಗೆ ಅದೇ ಈಗ ಗೌರವಧನ ಅಂತ ಮೊದಲೇನು ಮಾಡಿದರು ಅಂದರೆ, ಆಶಾ ಕಾರ್ಯಕರ್ತೆಯರು ಒಂದು 2 ಗಂಟೆ ಟೈಮು ನಿಮ್ಮ ಮನೆ ಹತ್ರ ನಿಮ್ಮ ಏರಿಯಾದಲ್ಲಿ ಸಮುದಾಯದಲ್ಲಿ ಮಾಡಿ ಕೆಲಸನ ಅಂತ ಹೇಳಿದರು. ಆ 2 ಗಂಟೆ ಟೈಮ್ ಹೋಗ್ಬಿಟ್ಟು ಈಗ ಇಡೀ ದಿನ ಮಾಡೋ ರೀತಿ ಆಗಿದೆ ಕೆಲಸ. ಹಾಗಾಗಿ ಈಗಿನ ಬೆಲೆ ಏರಿಕೆಯಲ್ಲಿ ನಾವು ಮಾಡೋ ಕೆಲಸಕ್ಕೆ ನಮಗೆ ಕೊಡ್ತಾ ಇರೋ ಗೌರವಧನ ಸಾಲಲ್ಲ. 5,000 ಫಿಕ್ಸೆಡ್, 2,500 ಇನ್ಸೆಂಟಿವ್ ಅಂತ ಬರುತ್ತೆ. ಕೇಂದ್ರ ಸರ್ಕಾರ ಮತ್ತು ರಾಜ್ಯ ಸರ್ಕಾರ ಕೊಡ್ತಾ ಇರೋಂಥದ್ದು. ಅದು ಸರ್ಕಾರದಿಂದನೇ ಹಣ ಬಂದ್ರೂ ಕೂಡ ನಮಗೆ ಗೌರ್ಮೆಂಟ್ ಕೆಲಸ ಅಂತ ಯಾರು ಹೇಳಲ್ಲ. ನಮಗೆ ಸರ್ಕಾರಿ ನೌಕರರು ಅಂತಲೂ ಗುರುತಿಸಲ್ಲ. ಆಮೇಲೆ ಅವ್ರು ಕೊಡೋ ಅಮೌಂಟು ಆ ಒಂದು ತಿಂಗಳಿಗೆ ನಮಗೆ ರೇಷನ್ಗೂ ಅಥವಾ ಬೇರೆ ಏನಕ್ಕೂ ಅದನ್ನು ಒಂದು ಗಂಟಾಗಿ ಕೊಡಲ್ಲ. ಎರಡು ಸಲ ಬ್ಯಾಚ್ ಮಾಡಿ ಹಾಕ್ತಾರೆ. ಒಂದು ಸಲ 5,000 ಕೊಟ್ಟರೆ ಇನ್ನೊಂದು ಸಲ 2,500 1,000 ಹಿಂಗೆ ಹಾಕ್ತಾರೆ. ಅದು ಸಾಲೋದಿಲ್ಲ, ಏನಕ್ಕೂ ಸಾಲಲ್ಲ. ಹಂಗಾಗಿ ನಮಗೆ ಮನೆ ಸಮಸ್ಯೆ, ಮನೆ ಫ್ಯಾಮಿಲಿ ನಡ್ಸ್ಕೊಂಡು ಹೋಗೋಕ್ಕೆ, ಈಗ ಮನೇಲಿ ತುಂಬ ಜನ ಇರ್ತೀವಿ, ಮಕ್ಕಳು ಮೊಮ್ಮಕ್ಕಳು ಅಳಿದಿರು ಈ ಥರ ತುಂಬ ಕುಟುಂಬದವ್ರು ಇರೋರಿಗೆ ಇದೆ ಸಾಲಲ್ಲ. ಮನೆ ಈಗಿನ ರೈಟಲ್ಲಿ ಸಾಲಲ್ಲ. ಅದಕ್ಕೆ ನಮ್ಮ ಬೇಡಿಕೆ ಇಟ್ಟಿದ್ದು. ಕೊನೆಗೆ ಆಮೇಲೆ ಎಲ್ಲ ಮೊಬೈಲಲ್ಲೇ ಸ್ಮಾರ್ಟ್ ವರ್ಕ್ ಮಾಡಿ ಅಂತ ಮೊಬೈಲ್ಗೆ ಕರೆನ್ಸಿ ಹಾಕ್ಸಲ್ಲ, ಏನಿಲ್ಲ. ಈಗ ಕ್ಯಾಮ್ರಾ ಸೆಟ್ ಮೊಬೈಲ್ಗಳೇ ಬೇಕು ಅದಕ್ಕೆ. ಆಮೇಲೆ ನಾವು ಏನು ಕೆಲಸ ಮಾಡ್ತೀವಿ ಅದನ್ನ ಫೋಟೋ ಅಪ್ಡೇಟ್ ಮಾಡಬೇಕು. ನಾವು ಫೀಲ್ಡಲ್ಲಿ ಹೋಗಿ ಏನು ಕೆಲಸ ಮಾಡ್ತೀವಿ, ಬಾಣಂತಿ ವಿಸಿಟ್ ಮಾಡಲಿ, ಗರ್ಭಿಣಿ ಭೇಟಿ ಮಾಡಲಿ, ಮತ್ತು ಯಾರಿಗೋ ಒಂದು ಈಗ ನಾವು ಲೆಪ್ರೆಸಿ ಕೇಸು ಅದನ್ನು ನೋಡ್ತೀವಿ, ಕ್ಯಾನ್ಸರ್ ಪೇಷಂಟು, NCD ಕಾಯಿಲೆಗಳು, ಹಲವಾರು ಕಾಯಿಲೆಗಳನ್ನ ನಾವು ಏನೇ ಕೆಲಸ ಮಾಡಲಿ ಫೀಲ್ಡಿಂದ ನಾವು ಅದನ್ನು ಒಂದು ಫೋಟೋಸ್ ಥರ ಮಾಡಿ ತಗೋಬೇಕು. ಜೊತೆಗೆ ನಾವು ಅಲ್ಲಿ ಏನು ಮಾಡಿರ್ತೀವಿ ದಿನಚರಿ ಅಂತ ನಾವು ಬರೆದಿಟ್ಕೋಬೇಕು. ಬುಕ್ಸ್ಗಳಾಗಿರ್ಬೋದು, ಪ್ರತಿಯೊಂದು ನಮಗೂ ಬ್ಯಾಗು, ಬುಕ್ಕು, ಮತ್ತು ನಮಗೆ ಸ್ಲಿಪ್ಪರು, ನಾವು ಓಡಾಡೋ ಅಂಥ ಇದಕ್ಕೆ ನಮ್ಗೆ ಅನೇಕ ಸಾಮಗ್ರಿಗಳ ಅವಶ್ಯಕತೆ ಇದೆ. ಆದರೆ ಸದ್ಯಕ್ಕೆ ತಕ್ಕಮಟ್ಟಂಗೆ ನಮಗೆ ಗೌರವಧನ ಕೊಡಿ, ನಮಗೆ ಮೊಬೈಲ್ ಕೆಲಸನ ಕಡಿಮೆ ಮಾಡಿಸಿ, ಮತ್ತು ಬೇರೆ ನಮಗೆ ಇದು ಇನ್ಶೂರೆನ್ಸು, ESI, PF, ಮತ್ತು ನಮಗೆ ಬದುಕೋ ಅಂಥ ಒಂದು ಏನು ಅನುಕೂಲ ಇದೆ ಅದನ್ನು ಮಾಡಿಕೊಡಿ ಅಂತ ನಾವು ಬೇಡಿಕೆ ಇಟ್ಟಿದ್ವಿ. ಈಗ ಸದ್ಯಕ್ಕೆ ಒಂದು 2-3 ಮಾಡಿಕೊಡ್ತೀವಿ ಅಂತ ನಮ್ಮ ಮಾನ್ಯ ಮುಖ್ಯಮಂತ್ರಿಗಳು ಹೇಳಿದ್ದಾರೆ. ಅವರು ಹೇಳ್ದಂಗೆ ಮಾಡ್ತಾರೆ, ನುಡಿದಂತೆ ನಡೀತಾರೆ ಅಂತ ಅದು ನಂಬಿಕೆ ಇದೆ, ನಮಗೆ ಭರವಸೆ ಇದೆ ನಮಗೆ. ನನ್ನ ಹೆಸರು ಶೋಭಾ ಅಂತ. ಆಮೇಲೆ ಆಶಾ ಕಾರ್ಯಕರ್ತೆಯರಿಗೆ ನಮಗೆ ಹಲವಾರು ತರಬೇತಿಗಳನ್ನ ಕೊಟ್ಟು ತಗೊಂಡಿರೋಂಥದ್ದು. ಅದು ಏಕಾಏಕಿ ತೆಗೆದಾಕ್ಬಿಟ್ಟು ಯಾರನ್ನೂ ಅದನ್ನು ತಗೊಳಕ್ಕಾಗೋದಿಲ್ಲ ಅಂತ ನಮ್ಮ ಒಂದು ಅನಿಸಿಕೆ. ಯಾಕೆ ಅಂದರೆ ನಮಗೆ ತಿಂಗಳಿಗೆ ಒಂದು ವಾರದಲ್ಲಿ 10 ದಿನ ತರಬೇತಿ ಕೊಟ್ಟಿರೋದು. ಈಗ ಎಲ್ಲರೂ ಹೋಗಿ ಬಾಣಂತಿ ಆರೈಕೆ ಮಾಡೋಕ್ಕೆ ಎಲ್ಲರಿಂದನೂ ಆಗೋದಿಲ್ಲ. ಅದು ಗರ್ಭಿಣಿ ಆರೈಕೆ ಮಾಡೋಕ್ಕಾಗಲ್ಲ. HRP ಪೇಷಂಟ್ ಅಂತ ಗುರ್ತಿಸೋಕ್ಕಾಗೋದಿಲ್ಲ. ಅದು ನಮಗೇ ನಾವು ಸಮುದಾಯದಲ್ಲಿರೋರನ್ನ ತಗೊಂಡಿದ್ದಾರೆ. ನಾವು ಕಡಿಮೆ ಓದಿದ್ದೀವೋ ಜಾಸ್ತಿ ಓದಿದ್ದೀವ ಅಂತ ನೋಡಿ ಅವರು ತಗೊಂಡಿಲ್ಲ. ಆವಾಗ ತಗೊಳ್ಳುವಾಗ ಏಜ್ ಲಿಮಿಟ್ ಇಲ್ಲ, ಮತ್ತು ಎಜುಕೇಷನ್ನು ಲಿಮಿಟ್ ಇಲ್ಲ, ಆ ಥರದ್ರಲ್ಲಿ ತಗೊಂಡಿರೋದು. ಅಂಥದ್ರಲ್ಲಿ ಈಗ 60 ವರ್ಷ ವಯಸ್ಸಾಗಿರೋರು ಅಥವಾ SLC ಪಾಸು ಫೇಲು ಈ ಥರ ಆಗಿರೋರು ಈ ಥರದನ್ನೆಲ್ಲ ಇದು ಮಾಡಿದಾಗ ಕಷ್ಟ ಆಗುತ್ತೆ. ಯಾಕೆಂದರೆ ಯಾರನ್ನೇ ಈಗ ಎಲ್ಲ ಸ್ಮಾರ್ಟ್ ವರ್ಕೇ ಮಾಡಿಸ್ತೀವಿ ಅಂತಂದ್ಬಿಟ್ಟು ಎಲ್ಲ BA ಡಿಗ್ರಿ ಇಲ್ಲ ಜಾಸ್ತಿ ಓದಿರೋರನ್ನ ತಗೊಂಡ್ರೆ ಮತ್ತೆ ನಮಗೇನು ಕೊಟ್ಟಿದ್ದಾರೆ ಒಂದು ವರ್ಷ 2 ವರ್ಷ ತರಬೇತಿಗಳನ್ನ ಆಗ ಅವ್ರಿಗೂ ಕೊಡಬೇಕು. ಆಗ ಈಗ ನಮಗೆ ಕೊಟ್ಟಿರೋದು ಆಗ ಅದ್ರದ್ದು ತರಬೇತಿ ಅಮೌಂಟೆಲ್ಲ ಅದು ವೇಸ್ಟ್ ಆಗೋದಿಲ್ವಾ? ಈಗ ನಮ್ಮ ಕಲಿಕೆ ನಾವು ಈಗ ನುರಿತವಾಗಿ ಕಲ್ತಿರ್ತೀವಿ, ನಮ್ಗೆ ಅನುಭವ ಇದೆ, ಫೀಲ್ಡಲ್ಲಿ ನಾವು ಕೆಲಸ ಮಾಡ್ತೀವಿ. ಆಮೇಲೆ ಯಾವುದಕ್ಕೆ ಯಾವುದು ಅಂತ ನಾವೇ ಚೆಕ್ ಅಂತ ಹೇಳ್ತೀವಿ. ಏನು ತೊಂದರೆ ಬಂದರೆ ಏನು ಮಾಡ್ಬೋದು ಅನ್ನೋದನ್ನು ನಾವು ಈಗ ನಮ್ಗೆ ವೈದ್ಯರುಗಳು ನಮ್ಮ PHCಲಿ ವೈದ್ಯರುಗಳು ನಮ್ಗೆ
ತುಂಬಾ ಚೆನ್ನಾಗಿ ಕೋಪ್ರೇಟಿವ್ ಮಾಡೋದ್ರಿಂದ ನಮಗೂ ಸಾಕಷ್ಟು ಅವರು ಕಲಿಸಿದ್ದಾರೆ ನಮ್ಗಳಿಗೆ. ಆಗ ನಾವು ತರಬೇತಿಯಿಂದನೂ ಸಾಕಷ್ಟು ಕಲ್ತಿದ್ದೀವಿ. ಹಂಗಾಗಿ ನಾವು ಯಾವ ರೀತಿ ಪೇಷಂಟ್ನ ನಾವು ರಿಸ್ಕಲ್ಲಿರೋದನ್ನ ನಾವು ರಿಸ್ಕಲ್ಲಿರೋದನ್ನ ಐಡೆಂಟಿಫೈ ಮಾಡಿ ಅವ್ರನ್ನ ಯಾವ ರೀತಿ ಸೆಕ್ಯೂರ್ ಮಾಡೋದು ಅಂತಲೂ ನಮಗೆ ಗೊತ್ತಿದೆ. ಅಂಥದ್ರಲ್ಲಿ ಬೇರೆಯವ್ರನ್ನ ಏಕಾಏಕಿ ತಗೊಂಡು ಹಂಗೆ ಇದು ಮಾಡೋಕ್ಕಾಗೋದಿಲ್ಲ. ಅದೊಂದು ನಂಬಿಕೆ ಇದೆ. ಸರ್ಕಾರ ಆ ಥರ ಎಲ್ಲ ಮೋಸ ಮಾಡಲ್ಲ ನಮ್ಗಳಿಗೆ. ಯಾಕೆಂದರೆ ಅಷ್ಟು 40,000 ಜನನೂ ತೆಗ್ದಾಕ್ಬಿಟ್ಟು ಒಟ್ಟಿಗೆ ಬೇರೆಯವ್ರನ್ನ ತಗೋತೀವಿ ಅಂದರೆ ಅದು ಕಷ್ಟ ಇದೆ. ಸುಮ್ಮನೆ ಸ್ಟ್ರೈಕ್ ಮಾಡಬಾರ್ದು, ಜನಗಳಿಗೆ ಆರೋಗ್ಯಕ್ಕೆ ತೊಂದರೆ ಆಗುತ್ತೆ ಅನ್ನೋ ಭಯ ಹುಡ್ಸೋಕ್ಕೆ ಹೇಳಿರ್ತಾರೆ ಅಂತ ನಮ್ಮ ಒಂದು ಅನಿಸಿಕೆ ಅಷ್ಟೇ. ಅದು ಬಿಟ್ಟರೆ ಏನಿಲ್ಲ. ಖಂಡಿತ ನಮ್ಮ ಆಶಾ ಕಾರ್ಯಕರ್ತೆಯರ ಪ್ರತಿಭಟನೆ ಅನ್ನೋಕ್ಕಿಂತ ಹೋರಾಟ ತುಂಬ ಚೆನ್ನಾಗಿ ಯಶಸ್ವಿಗೊಂಡಿದೆ. ಅದು ಸದ್ಯಕ್ಕೆ ತಕ್ಕ ಮಟ್ಟಿಗೆ ನಮಗೆ ತೃಪ್ತಿನ ತಂದುಕೊಟ್ಟಿದೆ ಸರ್. ಒಂದು ಎರಡನೇದು, ನಾವು ಕೇಳಿದಂಥ 15,000 ರೂಪಾಯಿ ಬೇಡಿಕೆ ಇಟ್ಟಿದ್ವಿ. ಅದರಲ್ಲಿ ನಮಗೆ 10,000 ರೂಪಾಯಿ ಮಂಜೂರಾತಿ ಮಾಡಿದೆ ಸರ್ಕಾರ. ಮುಂದಿನ ದಿನಗಳಲ್ಲಿ ಬಜೆಟಲ್ಲಿ ನಿಮ್ಮ ಹೆಚ್ಚಿನ ಬೇಡಿಕೆಗಳನ್ನು ಈಡೇರಿಸ್ತೀನಿ ಅಂತ ಹೇಳಿದ್ದಾರೆ. ನಾವು ಇದ್ರ ಜೊತೆಗೆ ಕೇಳಿದ್ದು ಏನು ಅಂತಂದರೆ, ನಮ್ಮ ಆರೋಗ್ಯ ಸಮಸ್ಯೆಗಳಾದಾಗ ನಮ್ಮಗಳಿಗೆ ರಜೆಗಳು ಬೇಕು. ಆ ರಜೆಗಳು ಕೊಟ್ಟಂಥ ಸಮಯದಲ್ಲಿ ನಮಗೆ ಏನು ಕೊಡ್ತಾರೆ ಪ್ರೋತ್ಸಾಹಧನನ, ಅದನ್ನ ಏನೇ ಕಾರಣಕ್ಕೂ ಕಟ್ ಮಾಡಬಾರ್ದು ಅಂತ ಕೇಳಿದ್ವಿ. ಅದು ಕೂಡ ಮಂಜೂರಾತಿ ನೀಡಿದೆ. ದೀರ್ಘಕಾಲದ ಕಾಯಿಲೆಯಿಂದ ಏನಾದರೂ ಬಳಲುತ್ತಿರುವಂಥ ಆಶಾ ಕಾರ್ಯಕರ್ತರಿಗೆ 3 ತಿಂಗಳ ರಜೆ ಘೋಷಣೆ ಮಾಡಿ ಅದಕ್ಕೆ ನಮಗೆ ಗೌರವಧನನೂ ನೀಡುವಂಥದ್ದೊಂದು ಆಶ್ವಾಸನೆ ಕೊಟ್ಟಿದ್ದಾರೆ. ಎರಡನೇದು, ನಾವು 60 ವರ್ಷ ಮೇಲ್ಪಟ್ಟು ನಮ್ಮ ನಿವೃತ್ತಿ ಹೊಂದುವಂಥ ಆಶಾ ಕಾರ್ಯಕರ್ತರಿಗೆ ನಿಡಿಗಂಟು ಅಂತ ಕೊಡ್ತಾರೆ. ಅಂದರೆ ಈಗ ಬಂಗಾಳದಲ್ಲೆಲ್ಲ ಕೊಡ್ತಾ ಇದ್ದಾರಲ್ಲ, ಹಾಗೆ ನಾವು 5 ಲಕ್ಷ ರೂಪಾಯಿನ ಕೇಳಿದ್ವಿ. ಈಗ 5 ಲಕ್ಷ ರೂಪಾಯಿನ ಮುಂದಿನ ದಿನಗಳಲ್ಲಿ ನಮಗೆ ಮಾಡಿಕೊಡ್ತೀವಿ ಅಂತ ಹೇಳಿದ್ದಾರೆ. ಈಗ ನಮಗೆ ಚರ್ಚೆ ಇರೋದು ಏನು ಅಂತಂದರೆ, ಈಗ ಎಲ್ಲ ಕೆಲಸನೂ ನಮಗೆ ಆನ್ಲೈನ್ ವರ್ಕ್ ಹೇಳಿದ್ದಾರೆ. ಆನ್ಲೈನ್ ವರ್ಕು ಅಂತಂದರೆ ಕೆಲವರು ಓದಿರೋಂಥದ್ದಿದ್ದಾರೆ, ಓದದೇ ಇರೋರು ಇದ್ದಾರೆ. ಅಂಥವ್ರಿಗೆ ಪರ್ಯಾಯ ವ್ಯವಸ್ಥೆ ಮಾಡಿಕೊಡಿ ಅಂತ ಅಂದ್ಬಿಟ್ಟು ಸರ್ಕಾರಕ್ಕೆ ನಾವು ಬೇಡಿಕೆ ಇಟ್ಟಿದ್ದೀವಿ. ಹಾಗೆಯೇ ಮೊಬೈಲ್ ಕೂಡ ನಮಗೆ ಸಲಕರಣೆನ ಕೊಡಿಸ್ಬೇಕು. ನಮ್ಮ ಹತ್ರ ಅಂಥ ಒಂದು ಸಲಕರಣೆಗಳಿಲ್ಲ. ಅದನ್ನು ನಮಗೆ ಕೊಡಿಸಿ ಅದಕ್ಕೆ ನಾವು ಎಂಟ್ರಿ ಮಾಡಿದ್ದಕ್ಕೆ ಅದಕ್ಕೂ ಕೂಡ ನಮಗೆ ಪ್ರೋತ್ಸಾಹಧನನ ಸಪ್ರೇಟಾಗಿ ಕೊಡಬೇಕು ಅಂತ ಕೇಳಿದ್ದೀವಿ. ಮತ್ತು ನಗರ ಆಶಾ ಕಾರ್ಯಕರ್ತೆಯರಿಗೆ, ಅಂದರೆ ಹಳ್ಳಿಗಳಲ್ಲಿ ಜನಸಂಖ್ಯೆ ಕಡಿಮೆ ಇರ್ತಾರೆ, ನಗರಗಳಲ್ಲಿ ತುಂಬ ಅತಿ ಹೆಚ್ಚಿರೋದ್ರಿಂದ ಹೆಚ್ಚುವರಿಯಾಗಿ 2,000ನ ಕೋರಿದ್ದೀವಿ ಸರ್.